ಸ್ಥಳೀಯ ಆಡಳಿತ ಅನ್ನುವಂತಹದ್ದು ಆ ಭಾಗದ ಒಂದು ಪ್ರದೇಶ ಆಗಿರ್ಬೋದು ಅಥವಾ ಗ್ರಾಮ ಆಗಿರ್ಬೋದು, ಆ ಗ್ರಾಮಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೋಸ್ಕರ ನಿರ್ಮಿಸಿರ್ತಾರೆ ಅಥವಾ ಸ್ಥಾಪನೆ ಮಾಡಿರ್ತಾರೆ. ಆದರೆ ಈ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಹಾಗೂ ಉಳ್ಳೂರು ಭಾಗದ ಸ್ಥಳೀಯ ಆಡಳಿತ ಇದ್ದರೂ ಕೂಡ ಇಲ್ಲಿನ ರಸ್ತೆ ಹದಗೆಟ್ಟು ಹೋಗಿರುವಂಥದ್ದು. ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು, ಒಂದು ರಸ್ತೆ ಇದೆ, ಒಂದು ಕಾಂಕ್ರೀಟ್ ರಸ್ತೆ ಇದೆ, ಕಾಂಕ್ರೀಟ್ ಹಾಗೂ ತಾರ್ ಮಿಕ್ಸ್ ಆಗಿರೋ ಒಂದು ರಸ್ತೆ ಇದೆ. ಈ ರಸ್ತೆಯ ಸುತ್ತಲೂ ಒಂದು ಚರಂಡಿ ಕೂಡ ಇದೆ, ಹಾಗೆ ರಸ್ತೆ ಕೂಡ ಅಗಲ ಆಗಿದೆ. ಆದರೆ ಇದು ಯಾವುದೇ ಗ್ರಾಮ ಪಂಚಾಯತ್ ಆಗಲಿ ಯಾವುದೇ ಜಿಲ್ಲಾ ಪಂಚಾಯತ್ ಮಾಡಿರುವಂತಹ ರಸ್ತೆ ಅಲ್ಲ. ಇದು ಬದಲಾಗಿ ಇಲ್ಲಿನ ಗ್ರಾಮಸ್ಥರೇ ಮಾಡಿರುವಂತಹ ರಸ್ತೆ. ಯಾಕೆ ಈ ಗ್ರಾಮಸ್ಥರು ಈ ರಸ್ತೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ, ಸುಮಾರು 300 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ರಸ್ತೆ ಸುಮಾರು 8 ವರ್ಷಗಳಿಂದ ದುರಸ್ತಿ ಕಾಣದೆ ಹಾಗೆ ಹದಗೆಟ್ಟು ಹೋಗಿದೆ. ನಾವು ನಿಂತಿರುವಂಥ ಗ್ರಾಮ ಕುಂಬಾರಮಕ್ಕಿ ಅನ್ನುವಂಥ ಜಾಗ. ಈ ಕುಂಬಾರಮಕ್ಕಿ ಅನ್ನುವಂಥ ಜಾಗ ಒಂದು ಕಡೆ ಉಳ್ಳೂರು 74 ಹಾಗೂ ಇನ್ನೊಂದು ಕಡೆ ಶಂಕರನಾರಾಯಣ ಗ್ರಾಮಕ್ಕೆ ಸೇರುವಂಥದ್ದು. ಈ ಭಾಗದ ಎರಡೂ ಗ್ರಾಮ ಪಂಚಾಯತ್ಗೆ ಈ ರಸ್ತೆ ಸಂಪರ್ಕಿಸುವಂಥದ್ದು. ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ಗೆ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಾರದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಭಾಗದ ಜನರು ತಮ್ಮ ಸ್ವಂತ ಖರ್ಚಿನಿಂದ ಈ ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ಹಲವಾರು ಹೊಂಡಗಳಿವೆ, ಹಲವಾರು ಮರಗಿಡಗಳು ರಸ್ತೆಯ ಸೈಡಲ್ಲಿದೆ. ಅವೆಲ್ಲವೂ ಕೂಡ ತುಂಬಾ ಅಪಾಯಕಾರಿ ಆಗಿರುವಂಥದ್ದು. ಆದರೂ ಕೂಡ ಇವರು ಎಷ್ಟೇ ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಹಾಗೆ ಇಲ್ಲಿನ ಪಂಚಾಯತ್ಗಳು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವರನ್ನು ಕೇಳೋಣ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು. ಸರ್, ಈ ಭಾಗದ ರಸ್ತೆಯನ್ನು ನೀವು ಗ್ರಾಮಸ್ಥರು ಸೇರಿ ಒಂದು ರಸ್ತೆಯನ್ನು ತಯಾರು ಮಾಡಿದ್ದೀರಾ, ಅಂದರೆ ಈ ರಸ್ತೆಯ ಹೊಂಡಗಳನ್ನು ಮುಚ್ಚಿದ್ದೀರಾ. ಈ ಬಗ್ಗೆ ನೀವು ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ಗ್ರಾಮ ಪಂಚಾಯತಲ್ಲಿ ಯಾವುದಾದ್ರೂ ಮನವಿಯನ್ನು ನೀಡಿದ್ರಾ? ಈ ವಿಷಯವಾಗಿ ನಾವು ಈ ಬಾರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಸಲ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ಸ್ಥಳೀಯ ಆಡಳಿತಕ್ಕೆ ತುಂಬ ಬಾರಿ ಮನವಿ ಕೊಟ್ಟಿದ್ದೇವೆ. ಯಾಕಂದರೆ ಈ ರಸ್ತೆ ಸಾಧಾರಣ ಒಂದು 300 ಜನರಿಗೆ ಮನೆಗೆ ಸಂಪರ್ಕ ಹೊಂದುವ ರಸ್ತೆ ಇದು. ಅದ್ರ ಜೊತೆಗೆ ಒಂದು 10 ರಿಂದ 12 ಒಳ್ಳೊಳ್ಳೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಬಸ್ಸುಗಳು ಇಲ್ಲಿ ಓಡಾಡ್ತವೆ. ಅದ್ರ ಜೊತೆಗೆ ತುಂಬ ಡೇಂಜರಸ್ ಆಗಿ ರಸ್ತೆಗೆ ವಾಲಿಕೊಂಡಿರೋ ಮರಗಳಿಲ್ಲಿದೆ. ಅದೆಲ್ಲವೂ ಕೂಡ ಪ್ರತಿನಿತ್ಯ ಓಡಾಡೋ ಪುಟಾಣಿ ಮಕ್ಕಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಯಾವುದೇ ಶೈಕ್ಷಣಿಕ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಓಡಾಡೋ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಇಲ್ಲಿ ಏನಾದರೂ ಒಂದು ಮರ ಬಿದ್ದರೆ ರಸ್ತೆ ಬಂದಾಗುತ್ತೆ ಅಥವಾ ಮರ ಬಿದ್ದು ಯಾರಿಗೆ ಪ್ರಾಣಕ್ಕೆ ಹಾನಿಯಾಗುವಂಥ ಸಂಭವ ಇತ್ತು. ಈ ಕುರಿತು ನಾವು ಸ್ಥಳೀಯ ಉಳ್ಳೂರು ಮತ್ತು ಸ್ಥಳೀಯ ಶಂಕರನಾರಾಯಣ ಪಂಚಾಯತ್ಗೆ ವಿಷಯವನ್ನು ಮುಟ್ಟಿಸಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತ್ಗೆ ತುಂಬ ಹಿಂದೆ ಕೂಡ ಮನವಿ ಕೊಟ್ಟಿದ್ದೀವಿ. ಆದರೆ ಯಾವುದೇ ಥರದ ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ನಾವೆಲ್ಲ ಊರಿನವರಲ್ಲಿ ಸೇರಿಕೊಂಡು ಈ ಬಾರಿ ಸಾಧಾರಣ ಒಂದು 50 ರಿಂದ 55 ಸಾವಿರ ರೂಪಾಯಿ ವೆಚ್ಚದ ಏನು ಪಂಚಾಯತ್ ಅವ್ರು ಏನು ಮಾಡಬೇಕಿತ್ತು ಕೆಲಸ ಅಥವಾ ಜಿಲ್ಲಾ ಪಂಚಾಯತ್ ಏನು ಮಾಡಬೇಕಿತ್ತು ಕೆಲಸ, ಅದನ್ನೇ ಈ ಬಾರಿ ನಾವು ಇಡೀ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಸಾಧಾರಣ ಒಂದು 3 JCB, ಒಂದು 4-5 ಟಿಪ್ಪರ್ಗಳು, ಒಂದು 50 ರಿಂದ 60 ಜನ, ಹೀಗೆ ಎಲ್ಲ ಶ್ರಮದಾನ ಮಾಡಿ ನಾವು ಏನಾದರೂ ಇದನ್ನು ಲೆಕ್ಕಾಚಾರದಲ್ಲಿ ಮಾಡೋದಾದರೆ ಸಾಧಾರಣ ಒಂದು 60 ಸಾವಿರ ರೂಪಾಯಿ ಖರ್ಚಿನ ಲೆಕ್ಕಾಚಾರ ಇದು. ಜಿಲ್ಲಾ ಪಂಚಾಯತ್ಗೆ ನಾವು ಇದಾದಮೇಲೆ, ಈ ಮಳೆಗಾಲ ಮುಗಿದ ಮೇಲೆ ನಾವು ಊರಿನವರೆಲ್ಲ ಸೇರಿಕೊಂಡು ಜಿಲ್ಲಾ ಪಂಚಾಯತ್ಗೆ ಮನವಿ ಕೊಡ್ತೀವಿ. ಅಲ್ಲಿಂದ ಏನಾದರೂ ಕೆಲಸಗಳಾಗದೇ ಇದ್ದರೆ, ಮತ್ತು ಇನ್ನೊಂದೇನೆಂದರೆ ನಾವು ರಿಪೇರಿ ಮಾಡೋದನ್ನು ನಾವು ಮಾಡಿ ಆಗಿದೆ, ಇನ್ನು ರಿಪೇರಿಗೆ ಅವಕಾಶ ಕೊಡೋದಿಲ್ಲ ಈ ರಸ್ತೆಗೆ. ಇನ್ನು ಮಾಡಿದರೆ ರಸ್ತೆ ಅಗಲೀಕರಣ ಆಗಬೇಕು, ಅದ್ರ ಜೊತೆಗೆ ಹೊಸ ರಸ್ತೆ ಆಗಬೇಕು ನಮಗೆ. ಯಾಕಂದರೆ ಇಲ್ಲಿ ತುಂಬ ಅವಶ್ಯಕತೆ ಇರುವಂಥದ್ದು. ಈ ಊರಿನಿಂದ ಆದಾಯ ಇದೆ ಸರ್ಕಾರಕ್ಕೆ. ಎಷ್ಟೋ ಜನ ಹೈನುಗಾರಿಕೆ ಮಾಡ್ತಾರೆ, ದಿನಕ್ಕೆ ಒಂದು 400 ಲೀಟ್ರ್ ಹಾಲು ತನಕ ಇಲ್ಲಿ ಹೋಗುತ್ತೆ. ಆ ಹಾಲಿನ ವಾಹನ ತಿರುಗಾಡಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಲಕ್ಷಾನುಗಟ್ಟಲೆ ಫೀಸ್ ಕಟ್ತಾರೆ ಇಲ್ಲಿ ಊರಿನವರು. ಆ ಮಕ್ಕಳಿಗೆ, ಆ ಬಸ್ಸಿನ ಓಡಾಡುವವರಿಗೆ ಒಳ್ಳೆಯ ರಸ್ತೆ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾವು ಜಿಲ್ಲಾ ಪಂಚಾಯತ್ ಮನವಿ ಮಾಡೋದೇನೆಂದರೆ, ಇನ್ನು ಮುಂದಿನ ವರ್ಷದಲ್ಲಿ ಏನಾದರೂ ನೀವು ರಸ್ತೆ ಕುರಿತಾಗಿ ಯೋಚನೆ ಮಾಡೋದಿದ್ದರೆ ಹೊಸ ರಸ್ತೆ ಕುರಿತಾಗಿ ಯೋಚನೆ ಮಾಡಿ. ಈ ರಸ್ತೆಗೆ ತ್ಯಾಪೆ ಹಚ್ಚಲಿಕ್ಕೆ ಬರೋದು ಬೇಡ. ಇದು ನಮ್ಮೆಲ್ಲ ಆಗ್ರಹ. ಇದ್ರ ಜೊತೆಗೆ ನಮ್ಮೆಲ್ಲ ಊರಿನವರು ಈ ರಸ್ತೆಗೋಸ್ಕರ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದಾರೆ. ಮೊದಲ ಬಾರಿಗೆ ಮನವಿಯನ್ನು ಶಾಂತಿಯುತವಾಗಿ ಮಾಡ್ತೇವೆ ನಾವು. ಒಂದು ವೇಳೆ ನೀವು ಮನವಿಯನ್ನು ತಿರಸ್ಕರಿಸಿದ್ದಾದಲ್ಲಿ ಅಥವಾ ಅದಕ್ಕೆ ಮನ್ನಣೆ ಕೊಡದೇ ಇದ್ದರೆ ನಾವು ಅದನ್ನು ಅತ್ಯಂತ ಕಡಾಖಂಡಿತವಾಗಿ ಈ ಬಾರಿ ಹೇಳ್ತಾ ಇದ್ದೇವೆ. ಕಡಾಖಂಡಿತವಾಗಿ ನಾವು ಈ ರಸ್ತೆ, ಹೊಸ ರಸ್ತೆ ಆಗೋ ತನಕ ಪ್ರತಿಭಟನೆ ಮಾಡ್ತೇವೆ, ಇಲ್ಲ ಮುತ್ತಿಗೆ ಹಾಕ್ತೇವೆ. DC ಆಫೀಸ್ ಅದು ಎಲ್ಲಿಗೆ ಹೋಗಬೇಕು ನಾವು ಅದನ್ನು ಮುತ್ತಿಗೆ ಹಾಕಿ ಧರಣಿ ಮಾಡಿ ಇಲ್ಲಿನ ರಸ್ತೆ ಮಾಡ್ಕೊಳ್ಳೋದು ಜವಾಬ್ದಾರಿ ನಮ್ಮ ಊರಿನವ್ರದ್ದು. ಇದನ್ನು ಮೂಲಭೂತ ಹಕ್ಕು, ಇದನ್ನು ನಾವು ಪಡ್ಕೊಳ್ತೇವೆ. 1 ವರ್ಷದ ಅವಧಿ ಯಾವ ಸ್ಥಳೀಯ ಸಂಸ್ಥೆಗೋ ಅಥವಾ ಆಡಳಿತ ಕಚೇರಿ ಕೊಡ್ತಾ ಇದ್ದೇವೆ. ಆ 1 ವರ್ಷದ ಒಳಗಡೆ ಈ ರಸ್ತೆ ಏನಾದರೂ ಅಗಲೀಕರಣ ಆಗಿ ಹೊಸ ರಸ್ತೆ ಆಗದೇ ಇದ್ದ ಪಕ್ಷದಲ್ಲಿ ನಾವು ಕಡಾಖಂಡಿತವಾಗಿ ಬಿಡುವುದಿಲ್ಲ. ಸರಿಸುಮಾರು 10 ವರ್ಷಗಳಿಂದ ಯಾವುದೇ ಕಾಮಗಾರಿ ಕಾಣದೆ ಜನಪ್ರತಿನಿಧಿಗಳ ಕುರುಡು ದ್ರವ್ಯ ದೃಷ್ಟಿಗೆ ಈ ಒಂದು ರಸ್ತೆ ಬಿದ್ದಿದೆ. ಬಹುಶಃ ಈ ಒಂದು ಭಾಗದಲ್ಲಿ ಈ ರಸ್ತೆ ರಿಪೇರಿ ಆಗದೇ ಇದ್ದರಿಂದ ಬಹುಶಃ ದಿನಂಪ್ರತಿ ಶಾಲೆಗೆ ಹೋಗುವ ಮಕ್ಕಳಿಗಾಗಿ 3 ಹೊತ್ತು ಒಂದು ಬಸ್ ಬರ್ತಾ ಇತ್ತು.
ಅದೀಗ ರಸ್ತೆ ರಿಪೇರಿ ಕಾಣದೆ ಬಹುಶಃ ಅಲ್ಲಿ ಒಂದು ಕುಸಿತ ಕಂಡಿದ್ದರಿಂದ ಆ ಬಸ್ಸನ್ನು ಕೂಡ ನಿಲ್ಲಿಸಿದ್ದಾರೆ. ಇದರಿಂದಾಗಿ ನಮ್ಮ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳೇ ಕಡಿಮೆ, ಅದರಿಂದಾಗಿ ಈ ಬಸ್ ಇಲ್ಲದೆ ಶಾಲೆಗೆ ಹೋಗಲಿಕ್ಕೆ ಮಕ್ಕಳು ಹೆದರ್ತಾ ಇದ್ದಾರೆ. ಬಹುತೇಕ ಕಾರ್ಮಿಕ ವರ್ಗವನ್ನು ಹೊಂದಿರುವ ನಮ್ಮ ಈ ಗ್ರಾಮದಲ್ಲಿ ರಿಕ್ಷಾ ಕೊಟ್ಟು ಅಥವಾ ಅವ್ರನ್ನ ಡೈಲಿ ಬೈಕಲ್ಲಿ ಬಿಡುವ ವ್ಯವಸ್ಥೆಗಂತೂ ತುಂಬ ಕಷ್ಟ. ಸರಿಸುಮಾರು 6ರಿಂದ 7 ಕಿಲೋಮೀಟ್ರ್ ನಡ್ಕೊಂಡು ಹೋಗುವುದಂತೂ ಈಗಿನ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಕಷ್ಟ. ಆದ್ದರಿಂದಾಗಿ ಈ ಒಂದು ರಸ್ತೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಆಡಳಿತಗಳು ಮುಂದಿನ ದಿನದಲ್ಲಿ ಸರಿಯಾಗಿ ರಿಪೇರಿ ಮಾಡಿಕೊಡದಿದ್ದರೆ ನಾವು ಶಂಕರನಾರಾಯಣ ಮತ್ತು ಉಳ್ಳೂರು ಗ್ರಾಮ ಪಂಚಾಯತ್ ಸೇರಿದಂತೆ ಎಲ್ಲ ಸ್ಥಳೀಯ ಆಡಳಿತ ಎದುರು ಧರಣಿ ಕೂಡ್ತೇವೆ. ನಮ್ಮೂರ ಒಕ್ಕಲ ಆಗ್ರಹ. ಈ ಸಲ 50,000 ಖರ್ಚು ಮಾಡಿ ನಾವೇ ರೋಡ್ ರಿಪೇರಿ ಮಾಡಿದ್ದು. ಬರೋ ಸಲದೊಳಗೂ ಬರೋ ಮಳೆಗಾಲದೊಳಗೂ ರೋಡ್ ಅಗಲೀಕರಣ ಮತ್ತು ರೋಡ್ ಆಗದೆ ಇದ್ದರೆ ಹೋರಾಟ ಮಾಡೋದು ಅಥವಾ ಸ್ಟ್ರೈಕ್ ಮಾಡೋದು. ಬಸ್ ಇಲ್ಲ, ಬಸ್ ಮೊನ್ನೆ ಒಂದು ರಸ್ತೆ ಕುಸಿತ ಆಗಿ ಬಸ್ಸು ಕಟ್ಟಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 13 ಕಿಲೋಮೀಟರ್ ಉದ್ದದ ರಸ್ತೆ ಹದಗೆಟ್ಟು ದುರಸ್ತಿ ಕಾಣ್ತಾ ಇಲ್ಲ ಒಂದೆಡೆ. ಆದರೆ ಈ ಭಾಗದ ಜನರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾ ಪಂಚಾಯತ್ ಆಗಿ ಗ್ರಾಮ ಪಂಚಾಯತ್ ಈ ಒಂದು ಗ್ರಾಮಕ್ಕೆ 2 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ರಸ್ತೆ, ಒಂದು ಉಳ್ಳೂರ 74 ಮತ್ತೊಂದು ಶಂಕರನಾರಾಯಣ, ಈ 2 ಗ್ರಾಮ ಪಂಚಾಯತ್ನ PDO ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯಾಗಿ ಒಂದು ಪರಿಹಾರವನ್ನು ನೀಡ್ತಾ ಇಲ್ಲ. ಸೊ ಹಾಗಾದರೆ ಈ ಭಾಗದ ಜನರು ಏನು ಮಾಡಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತೀಕ್ ಜೊತೆ ಜೋಬಿ ನಮಾಸೆ ಬಾಯ್ಲ್, ನ್ಯೂಸ್ ನೆಕ್ಸ್ಟ್ ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.